ಇರೋ ಆರ್ಟಿಸ್ಟ್ ಗ್ರೂಪಲ್ಲೇ ಅತಿ ಕಷ್ಟದಲ್ಲಿರೋಳು ನಾನು ಅಂತ ನಾನು ಎಷ್ಟು ಕೇಳ್ಕೊಂಡ್ರು ಅವ್ರಿಗೆ ಕನ್ಸರ್ನೇ ಇಲ್ಲ. ಅಂಡ್ ಇನ್ ಸ್ಪೈಟ್ ಆಫ್ ದಟ್ ನಾವು ಅವ್ರ ಮೇಲೆ ಇವತ್ತು ಹೋಟೆಲ್ ಹತ್ರ ಹೋಗಿನೂ ಪೊಲೈಟ್ ಆಗಿ ಕೇಳಿದ್ವಿ. ಫಸ್ಟ್ ದೇ ಸ್ಟಾರ್ಟೆಡ್ ವಿಡಿಯೋ ರೆಕಾರ್ಡಿಂಗ್ ಅಂಡ್ ದೇ ಟೋಲ್ಡ್ ದಟ್ ಅಲಿಗೇಷನ್ಸ್ ಹಾಕಿದ್ದಾರೆ ನಮ್ಮ ಮೇಲೆ, ದಟ್ ವಿ ಹ್ಯಾವ್ ಅಟ್ಯಾಕ್ ದೆಮ್ ಆರ್ ಥ್ರೆಟ್ನಿಂಗ್ ದೆಮ್ ಅಂತ. ದಟ್ ವಾಸ್ ಫಾಲ್ಸ್. ಸೊ ದಟ್ ಈಸ್ ವೈ ವಿ ಆರ್ ಆಲ್ಸೋ ಹಿಯರ್. ವಿ ಹ್ಯಾವ್ attended the station. We have also given the counter complaint on them, and I guess I totally trust law. ನನಗೆ ನಂಬಿಕೆ ಇದೆ ಅವ್ರು ನನಗೆ ಜಸ್ಟಿಸ್ ಕೊಡಿಸ್ತಾರೆ ಅಂತ. ಸೊ ದಟ್ ಈಸ್ ವೈ ದೇ ಆರ್ ಟಾಕಿಂಗ್ ಟು ದೆಮ್. ಐ ಆಮ್ ಜಸ್ಟ್ ಹೋಪಿಂಗ್. ಅವ್ರು ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ, ನಮಗೆ ಥ್ರೆಟನ್ ಮಾಡ್ತಿದ್ದಾರೆ, ಹಿಂಗೆ ಅಂಗಡಿ ಹತ್ರ ಎಲ್ಲ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಇಟ್ ವಾಸ್ ನಾಟ್ ಅ ಗಲಾಟೆ, ಇಟ್ ವಾಸ್ ಒನ್ ಆನ್ ಒನ್ ಚಾಟ್. ಮ್ಯಾಮ್ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ, ಕಾಲ್ಸು ಮೆಸೇಜಸ್ಸು ಎತ್ತುತ್ತಾ ಇಲ್ಲ, ನೀವು ಯಾಕೆ ನಾವು ಇರೋ ಕಡೆ ಎಲ್ಲ ಹುಡ್ಕೊಂಡ್ ಬರ್ತಿದ್ದೀರಾ ಅಂತ ದೇರ್ ವಾಸ್ ದೇರ್ ಕ್ವಶನ್. ನೀವು ಕಾಲ್ಸು ಮೆಸೇಜ್ಗೆ ರೆಸ್ಪಾಂಡ್ ಮಾಡಿಬಿಟ್ಟು ಸೋ ಆ್ಯಂಡ್ ಸೋ ಡೇಟ್ ಅಂತ ಹೇಳ್ಬಿಟ್ರೆ ನಮಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ಇವಾಗ ನಾವು ಒಂದು 100 ಕಡೆ ನಮ್ದು ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರಿಗೂ ಡೇಟ್ಸ್ ಕೊಟ್ಟಿರ್ತೀವಿ. ಇವಾಗ ನಮ್ಗೆ ಪೇಮೆಂಟ್ ಬಂದ್ರೆ ತಾನೇ ನಾವು ಅಲ್ಲಿ ಏನಾದರೂ ಹೇಳಕ್ಕಾಗೋದು. ಇಲ್ಲಿ ನಾನು 10ನೇ ತಾರೀಕು ಕೊಡ್ತೀನಿ ಅಂದಿರ್ತೀನಿ, ಇವ್ರು ನನಗೆ ಪೇಮೆಂಟ್ ಮಾಡಿಲ್ಲ ಅಂದಾಗ ನಾನು ಕಂಪ್ಲೀಟ್ಲಿ ಇದೊಂದ ಮೇಲೆ ಡಿಪೆಂಡ್ ಆದಾಗ ನಾನು ಎಲ್ಲಿಂದ ತರಬೇಕು. ಸೊ ದಟ್ ಈಸ್ ವೈ ವಿ ವಾಂಟೆಡ್ ಟು ಆಸ್ಕ್ ಫಾರ್ ಅ ಪ್ರಾಪರ್ ಡೇಟ್. ಆದ್ರೆ ಅವ್ರು ಅದು ಕೊಡಕ್ ರೆಡಿ ಇರಲಿಲ್ಲ. ಇದೇ ನನ್ನ ಫಸ್ಟ್ ಸೀರಿಯಲ್. ದಟ್ ಈಸ್ ವೈ ದಿಸ್ ಇಸ್ ಕೇರಿಂಗ್ ಮೀ ಅಲಾಟ್. ನನಗೆ ಎಷ್ಟು ಭಯ ಆಗ್ತಿದೆ ಅಂದ್ರೆ, ಇದು ಆಲ್ಮೋಸ್ಟ್ ನಾವೇನು ಇಲ್ಲಿ ರೇಸ್ ಮಾಡ್ತಿದ್ದೀವಿ ವಾಯ್ಸ್ ಅಷ್ಟೇ ಅಲ್ಲ, ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೂ ಇಲ್ಲಿ ಪ್ರಾಬ್ಲಮ್ ಇದೆ. ಬಟ್ ವಾಯ್ಸ್ ರೇಸ್ ಮಾಡ್ತಿರೋದು ನಾವು ಮಾತ್ರ. ಐ ಡೋಂಟ್ ನೋ ವೈ ದೇ ಆರ್ ನಾಟ್ ರೇಸಿಂಗ್ ದೇರ್ ವಾಯ್ಸ್. ದೇ ಮೈಟ್ ಬಿಲೀವ್ ಅದರ್ ಸಿಸ್ಟಮ್ಸ್, ಬಟ್ ಐ ವಾಂಟ್ ಟು ಬಿಲೀವ್ ದಿಸ್. ಅದಕ್ಕೋಸ್ಕರ ನಾನು ನಿಮಗೆ ಪ್ರೂಫ್ ರಿಟರ್ನ್ ಅಲ್ಲಿ ಇಲ್ಲ ಮೇಲಲ್ಲಿ ಕೊಡಕ್ಕಾಗಿಲ್ಲ ಅಂದ್ರೆ ಐ ಕ್ಯಾನ್ ನಾಟ್ ಕಂಟಿನ್ಯೂ ಶೂಟ್ ಅಂತ ಅಂದಾಗ ಆಬ್ವಿಯಸ್ಲಿ ದೇ ರಿಪ್ಲೇಸ್ಡ್ ಮೀ. ನಿನ್ನೆಯಿಂದ ಐ ಗೆಸ್ ಹೊಸ ಕ್ಯಾರೆಕ್ಟರ್ ರಿಪ್ಲೇಸ್ ಮಾಡ್ಕೊಂಡು ಶೋ ನಡೀತಾ ಇದೆ. ಬಟ್ ಇಲ್ಲಿ ಹಸ್ಕೊಂಡು ಮೋಸ ಹೋಗಿರೋಳು ನಾನು.